ಕ್ಲಾಸ್ ಹೋಗೋದಕ್ಕೆ ಎಷ್ಟು ಇರಿಟೇಟ್ ಆಗ್ತದೆ ಗೊತ್ತಾ ನನಗೆ. ಒಂದ್ ಕಡೆ ಕರ್ಣ, ಇನ್ನೊಂದ್ ಕಡೆ ನಿಧಿ. ಅವಳಂತೂ ಕ್ಲಾಸ್ ರೂಮಲ್ಲಿ ಕಾರಿಡಾರ್ ಅಲ್ಲಿ ಅವಳೆ ಬಾಸ್ ತರ ಬಿಹೇವ್ ಮಾಡ್ತಾಳೆ. ಒಂದು ಹೇಳಿಯತ್ತೆ, ಹಾಸ್ಪಿಟಲ್ ನಮ್ದು, ಬಾಸಿಸಮ್ ಅವಳ್ದ. ಇದೆಲ್ಲ ಬಿಡಿ, ಅವಳನ್ನ ನಿಧಿ ಮ್ಯಾಮ್ ಅಂತ ಕರಿಬೇಕಂತೆ. ನಿಧಿ ಮ್ಯಾಮ್, ನಿಧಿ ಮ್ಯಾಮ್. ಅತ್ತೆ, ಡು ವಿ ಡಿಸರ್ವ್ ದಿಸ್? ಸೋ ಪಿಟಿ ಆನ್ ಅಸ್. ನಮ್ ಕಾಲ್ ಮೇಲೆ ನಾವೇ ಚಪ್ಪಡಿ ಕಲ್ಲಿ ಎತ್ತ ಹಾಕೊಳ್ಳೋದು ಅಂದ್ರೆ ಇದೇ ಅಲ್ವಾ? ನಿನ್ನೆ ಸ್ಥಿತಿಗೆ ಕಾರಣ ನಿಮ್ಮ ಅಪ್ಪನೇ ಕಣೋ. ಐ ನೋ ದ್ಯಾಟ್. ಇಮಿಡಿಯೇಟ್ಲಿ ಡ್ಯಾಡಿಗೆ ಫೋನ್ ಮಾಡಿ ಮಾತಾಡಬೇಕು. ಯಾಕೆ? ನಿನ್ ಫೋನ್ ಏನಾಯ್ತು? ಅತ್ತೆ, ಅದೆಲ್ಲ ಒಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಫಸ್ಟ್ ಫೋನ್ ಮಾಡಿ. ಅಣ್ಣ, ಆ ಕರ್ಣ ಹೋಗಿ ಹೋಗಿ ನಿಧಿನ ಸಂಜು ಕ್ಲಾಸ್ಗೆ ಲೆಕ್ಚರರ್ ಮಾಡಿದ್ದಾನೆ. ಅವಳು ಇವನ್ಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾಳೆ ಗೊತ್ತಾ? ಡ್ಯಾಡ್, ನಿಮಗೆ ನಿಮ್ ಫ್ಲಾಪ್ ಐಡಿಯಾಸ್ಗೆ ದೊಡ್ಡ ನಮಸ್ಕಾರ. ನಿಮ್ ಎಲ್ರ ಮಧ್ಯೆ ಬಲಿಕ ಬಕ ಆಗ್ತಿರೋದು ನಾನು. ನೀನ್ ಅವ್ರನ್ನ ಮನೆಯಿಂದ ಸೆಪರೇಟ್ ಮಾಡಿದ್ಯಾ ಅಷ್ಟೇ. ಆದ್ರೆ ಇಲ್ಲಿ ಅವ್ರು ಆರಾಮಾಗಿ ಒಟ್ಟಿಗೆ ಓಡಾಡ್ತಿದ್ದಾರೆ ಅಣ್ಣ. ಸೊ ವಾಟ್ಸ್ ದ ಯೂಸ್? ಶಾಂತಿ, ನೆಮ್ಮದಿ, ಸಮಾಧಾನ ಇಷ್ಟೊಂದು ಸ್ಟ್ರೆಸ್ ಮಾಡ್ಕೊಳ್ಳೋದು ಮೆಂಟಲ್ ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ. ಕೂಲಾಗಿರು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಈಗ ನೀನು ಸಂಜು ಇಬ್ರು ಕಾನ್ಫರೆನ್ಸ್ ರೂಮ್ ಕಡೆ ಹೋಗಿ. ಡ್ಯಾಡ್, ಅಲ್ಲಿ ಹೋಗಿ ಏನ್ ಮಾಡ್ಬೇಕು? ಮತ್ತೆ ಮರ್ಯಾದೆ ತೆಗೆಸ್ಕೋಬೇಕಾ? ಹೋಗಿ ನೋಡಿ. ಬಾಯ್. ಅಣ್ಣ ಹೇಳ್ತಿದ್ದಾನಂದ್ರೆ ದೇರ್ ಇಸ್ ಸಮಥಿಂಗ್. ಶಾಂತಿ, ಸಮಾಧಾನ ಅಂದಿದ್ದೆ ತಾನೆ? ಹೇಗಿತ್ತು ಟ್ರೀಟು? ಸೂಪರ್ ಅಣ್ಣ, ಯು ಆರ್ ಟು ಅಮೇಝಿಂಗ್. ಇಷ್ಟಕ್ಕೆ ಈ ಲೆವೆಲ್ಗೆ ನೀನು ಕಾಮೆಂಟ್ರಿ ಹೊಡೆದ್ರೆ ನೆಕ್ಸ್ಟ್ ನಾನು ಬಾರ್ಸೋ ಸಿಕ್ಸರ್ಗೆ ನೀನೇನು ಹೇಳ್ತೀಯ? ನೀನು ಸಾಮಾನ್ಯದವನಲ್ಲ ನೋಡು. ಎಂಥ ಏಟ್ ಕೊಟ್ಟೆ. ಆ ನಿಧೀಕರಣ ಮುಖ ನೋಡ್ಬೇಕಾಗಿತ್ತು. ಜೊತೆಗೆ ನಿತ್ಯ ಪಾಪ ಆರಾಮಾಗಿ ರೆಸ್ಟ್ ಮಾಡೋ ಟೈಮಲ್ಲಿ ಏನೇನೋ ಕಷ್ಟ ನೋಡ್ಬೇಕಾಗ್ತಿದೆ. ಇನ್ನೂ ಆಟ ಮುಗ್ದಿಲ್ಲ ತಾರ. ಇಷ್ಟನ್ನೇ ತಡ್ಕೊಳಕ್ಕಾಗದೆ ಅವರು ಬಿದ್ದೋಗಿದ್ದಾರೆ. ಆಟ ಮುಗಿಯೋಷ್ಟರಲ್ಲಿ ಖಂಡಿತವಾಗಿಯೂ ಹೈರಾಣ ಆಗ್ತಾರೆ. ಐ ಆಮ್ ವೇಟಿಂಗ್ ಅಣ್ಣ. ಸಂಜುಗೆ ಒಂದು ಫೋನ್ ಮಾಡೋದಕ್ಕೆ ಹೇಳು. ಅವ್ನ ಫೋನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ? ಓಕೆ ಅಣ್ಣ. ಈಗೇನು ಆಗ್ತಿದ್ಯೋ ಅದಾಗಲೇಬೇಕಿತ್ತು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಗೇಟ್ ಹೊಡಿತಾ ಇದ್ದೀನಿ. ಕರ್ಣ ಮತ್ತೆ ಆ ಶಾಂತಿ ಫ್ಯಾಮಿಲಿ ಜೊತೇಲಿ ಇರಬಾರ್ದು. ಅದರಿಂದ ಮುಂದೆ ನನಗೆ ಡೇಂಜರ್. ಅಪಾಯ ಆಗಬಾರ್ದು ಅಂದರೆ ನಿಧಿ ಮತ್ತೆ ಕರ್ಣ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಅವರೆಲ್ಲ ಸೆಪ್ರೇಟ್ ಆಗಿದ್ದಷ್ಟು ಸತ್ಯ ಹೊರಗೆ ಬರಲ್ಲ. ಹಳೇದನ್ನೆಲ್ಲ ಮುಚ್ಚಾಕೋಕ್ಕೆ ಇದೊಂದೇ ದಾರಿ. Oh my God, Dad, this is the best gift ever. ನಿಧಿ ನಾನೇ ಡಾಕ್ಟ್ರು ಅಂತ ತುಂಬಾ ಹಾರಾಡ್ತಿದ್ಲು. ಅದೇ ಕೌನ್ಸಿಲ್ ಮೆಂಬರ್ಸ್ ಮುಂದೆ ಒಳ್ಳೆ ಕೋಳಿ ಮರಿ ತರ ಆಗ್ಬಿಟ್ಲಲ್ಲ ಡ್ಯಾಡ್. ಈ ಕರ್ಣ ನಂದೇ ತಪ್ಪು ಕ್ಷಮಿಸ್ಬಿಡಿ ಅಂತ ಇನ್ನೇನ್ ಕಾಲಿಗೆ ಬೀಳೋದೊಂದು ಬಾಕಿ ನೋಡಿ. ಡ್ಯಾಡ್, ನಾನು ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡಿದೆ ಡ್ಯಾಡ್. ಯು ಆರ್ ಕ್ರೇಜಿ ಮ್ಯಾನ್, ಸೂಪರ್. ಎಲ್ಲ ಸರಿ, ಆದರೆ ಇನ್ನೂ ಮುಗ್ದಿಲ್ಲ. ಇನ್ನು ಮುಂದೆ ನೀನು ಚಾರ್ಜ್ ತಗೋಬೇಕು. ಏನು ಮಾಡ್ಬೇಕು ಹೇಳಿ ಡ್ಯಾಡ್? ನೀನು ನಿಧಿ ಸ್ವಾಭಿಮಾನನ ಬಡ್ದೆಬ್ಬಿಸ್ಬೇಕು. ಅದು ಹೇಗಿರಬೇಕು ಅಂತಂದರೆ ಅವಳು ನಮ್ಮ ಆಸ್ಪತ್ರೆಯನ್ನು ಬಿಟ್ಟು ಹೊರಗೆ ಹೋಗದೆ ಬೇರೆ ದಾರಿನೇ ಇರಬಾರ್ದು. ಆ ರೀತಿ ನೀನು ಅವಳನ್ನ ಚುಚ್ಚಬೇಕು, ನಿಂದಿಸಬೇಕು, ಹಂಗಿಸ್ಬೇಕು. ಟೋಟಲಿ ಅವಳನ್ನ ಡಿಗ್ರೇಡ್ ಮಾಡಬೇಕು. ಗಾಟ್ ಇಟ್? ಡೆಫಿನೆಟ್ಲಿ ಡ್ಯಾಡ್. ನನ್ನ ಜೊತೆಗೆ ಲೆಕ್ಚರ್ಗೆ ಮಾಡ್ತಾಳ ಅವಳು. ಎಲ್ರದ್ರಗ ಎಷ್ಟು ಅವಮಾನ ಮಾಡಿದ್ಲು. ನನ್ನ ಅಜ್ಜಿ ನನಗೆ ಕಪಾಳಕ್ಕೆ ಹೊಡೆಯೋ ಹಾಗೆ ಮಾಡಿದ್ಲು. ಇವಳಿಂದ MBBS ಮತ್ತೆ ಫಸ್ಟ್ ಇಯರಿಂದ ರೀಸ್ಟಾರ್ಟ್ ಆಗೋ ಹಾಗಾಯ್ತು. ಮಾರ್ಕ್ ಮೈ ವರ್ಡ್ಸ್ ಡ್ಯಾಡ್, ಇವಳಿಗೆ ಹೇಗೆ ಇನ್ಸಲ್ಟ್ ಮಾಡ್ತೀನಿ ಅಂದರೆ ಲೈಫಲ್ಲೇ ಮರಿಬಾರ್ದು ಅಂತ
ಪಾಠ ಕಲಿಸ್ತೀನಿ. ನಿಧಿ, ಐ ಆಮ್ ಬ್ಯಾಕ್. ಕಬ್ಬಣ ಚೆನ್ನಾಗಿ ಕಾದಿದೆ ಮಗನೇ, ಈಗಲೇ ಹೊಡಿಬೇಕು. ಲೇಟ್ ಮಾಡಬೇಡ, ಬೇಕ್ ಕ್ವಿಕ್. ಎಸ್ ಡ್ಯಾಡ್. ಇವ್ರ ಬಗ್ಗೆ ನಂಬಿಕೆ ಇದೆ ಅಂತ ಆಪರೇಷನ್ ಮಾಡೋದಕ್ಕೆ ಬಿಟ್ಬಿಡೋಕ್ಕಾಗುತ್ತಾ? ಡಾಕ್ಟರ್ ನಿಧಿ, ಯು ಆರ್ ಸಸ್ಪೆಂಡೆಡ್. ನಿಧಿ ನಿಧಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಧಿ ಪ್ಲೀಸ್, ಇದೆಲ್ಲ ಟೆಂಪ್ರರಿ. ಎಸ್, ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು, ಬಟ್ ಕೌನ್ಸಿಲ್ಗೆ ಹೋಗೋಷ್ಟರಲ್ಲಿ ಕೇಸ್, ಕೋರ್ಟ್, ಜೈಲ್. ಐ ಆಮ್ ರಿಯಲಿ ಸಾರಿ, ಐಲ್ ಫಿಕ್ಸ್ ದಿಸ್. ನೀವು ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ನಿಧಿ. ಕರ್ಣ ಹೇಳ್ತಿರೋದು ಸರಿಯಾಗಿದೆ ಕಣ. ನೀನು ಯಾಕೆ ಅಳ್ತಾ ಇದೆಯಾ? ನೀನು ಈ ಹಂತಕ್ಕೆ ಬರೋದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ಯಾ ಅಂತ ನಮಗೆ ಗೊತ್ತು. ಒಂದು ಚಿಕ್ಕ ಎನ್ಕ್ವೈರಿ, ನಿನ್ನ ಟ್ಯಾಲೆಂಟ್ನ ಅಳಿಸೋಕ್ಕಾಗಲ್ಲ ನಿಧಿ. ಇದು ಜಸ್ಟ್ ಪ್ರೊಸೀಜರ್ ಅಷ್ಟೇ. ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಅಕ್ಕ, ಯಾಕೆ ಎಲ್ಲ ಕಷ್ಟಗಳು ನನಗೆ ಬರುತ್ತೆ? ಡಾಕ್ಟರ್ ಆಗ್ಬೇಕಂತ ಕನ್ಸ್ಕೊಂಡಿದ್ದು ಹೆಸರು ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಲ್ಲ. ಜೀವಗಳನ್ನ ಉಳಿಸ್ಬೇಕು, ನೋವನ್ನ ಸ್ಪಂದಿಸ್ಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಹಗಲು ರಾತ್ರಿ ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಎಲ್ಲದನ್ನು ತ್ಯಾಗ ಮಾಡಿದ್ದೀನಿ. ಆದ್ರೆ ಇವತ್ತು ಅವರು ನನ್ನ ಅರ್ಹತೆ ಬಗ್ಗೆನೇ ಪ್ರಶ್ನೆ ಮಾಡಿದ್ರಲ್ಲ. ನೀವು ಏನು ಅಂತ ಅವ್ರಿಗೆ ಏನು ಗೊತ್ತು? ನಿಮ್ಮ ಹಿಲನೆ ಗೊತ್ತಿಲ್ಲದೆ ಅವರು ನಿರ್ಧಾರ ತಗೊಂಡಿದ್ದಾರೆ. ನನ್ನ ಕನ್ಸಿಗೆ ಹತ್ರ ಹೋಗ್ತಿದ್ದೀನಿ ಅಂದಾಗ ಏನೋ ಒಂದಾಗುತ್ತೆ. ನನ್ನ ಕನ್ಸೆಲ್ಲ ನುಚ್ಚು ನೂರಾಗುತ್ತೆ. ಈಗ ಈ ಸಸ್ಪೆನ್ಷನ್ ನನಗೆ ಯಾಕೆ ಹೀಗಾಗ್ತಿದೆ? ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ದೀರಾ, ನಿಮ್ಗೆ ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಇದೆ. ನೋಡಿ, ನಾನು ಪ್ರಾಮಿಸ್ ಮಾಡ್ತೀನಿ, ಇದರಿಂದ ನಿಮ್ ಸರ್ಜನ್ ಆಗೋ ಕನಸು ಹಾಳಾಗಲ್ಲ. ನಿಮ್ ಜೊತೆ ನಾನು ನಿಂತ್ಕೋತೀನಿ. ನಿನ್ ಜರ್ನಿ ಇಲ್ಲಿಗೆ ಎಂಡ್ ಆಗಿಲ್ಲ ನಿಧಿ. ನೀನ್ ಹೋಗ್ತಿರೋ ದಾರಿಲಿ ಸಣ್ಣ ತಡೆ ಬಂತು ಅನ್ಕೋ. ನಾವೆಲ್ಲರೂ ನಿನ್ ಜೊತೆ ನಿಂತಿರ್ಬೇಕಾದ್ರೆ ನೀನ್ ಎಷ್ಟು ಧೈರ್ಯವಾಗಿರ್ಬೇಕು ಹೇಳು. ಅಳ್ಬೇಡ ಪ್ಲೀಸ್. ನಾನು ಈಗಲೇ ಕೌನ್ಸಿಲ್ಗೆ ಹೋಗ್ತೀನಿ. ಸೊಲ್ಯೂಷನ್ ಸಿಗೋವರೆಗೂ ವಾಪಸ್ ಬರಲ್ಲ.